ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ರಾಯರಿದ್ದಾರೆ. ರಾಯರನ್ನ ಯಾರೆಲ್ಲ ನಂಬ್ತಾರೆ ಅವರಿಗಂತೂ ಖಂಡಿತವಾಗ್ಲೂ ರಾಯರು ಇದ್ದೇ ಇರ್ತಾರೆ ಅವರ ಬೆನ್ನ ಹಿಂದೆ. ಈಗಷ್ಟೇ ಪೂಜೆ ಎಲ್ಲ ಆಯಿತು. ಇವತ್ತು ನಿರ್ಜಲ ಏಕಾದಶಿ ಅಂತ. ಏಕಾದಶಿನ ಯಾರ್ಯಾರೆಲ್ಲ ಮಾಡ್ತಾರೆ ಅವರು ಒಂದು ಲೋಟ ನೀರನ್ನು ಕುಡಿಯದೇ ಇರೋ ಥರ ಏಕಾದಶಿನ ಮಾಡಿದರೆ ಇಡೀ ವರ್ಷ ಪೂರ್ತಿ ಏಕಾದಶಿ ಮಾಡಿದಷ್ಟೇ ಪುಣ್ಯ ಸಿಗತ್ತಂತೆ. ಸೊ ಹಾಗಾಗಿ 24 ತಿಂಗಳಿಗೆ 2 ಏಕಾದಶಿ ಬರುತ್ತೆ. 24 ಏಕಾದಶಿನ ಮಾಡಿದಷ್ಟು ಪುಣ್ಯ ಸಿಗತ್ತಂತೆ ಈ ನಿರ್ಜಲ ಏಕಾದಶಿನ ಮಾಡೋದ್ರಿಂದ. ಸೊ ಹಾಗಾಗಿ ಸಾಧ್ಯವಾದವರು ಮಾಡ್ಬೋದು. ಅಂದರೆ ಸ್ವಲ್ಪ ಕಠಿಣವಾಗಿರತ್ತಲ್ವ. ಅಂದರೆ ಕೆಲವರು ಆರೋಗ್ಯ ಸರಿ ಇಲ್ಲದೆ ಇರೋರು, ಹುಷಾರು ತಪ್ಪಿರೋರು, ಮತ್ತು ಏಜ್ ಆದವರು ಎಲ್ಲ ಮಾಡೋಕ್ಕಾಗಲ್ಲ. ಸೊ ಶಕ್ತಿ ಇರೋರು ಮಾಡೋಕ್ಕಾಗತ್ತೆ, ನಮಗೆ ಮಾಡೇ ಮಾಡ್ತೀವಿ ಅನ್ನೋರು ಖಂಡಿತವಾಗ್ಲೂ ಮಾಡ್ಬೋದು. ಒಂದು ಲೋಟ ನೀರು ಕೂಡ ಕುಡಿದೆಲೇನೆ ಮಾಡೋ ಅಂಥ ಏಕಾದಶಿ. ರಾಯರ್ದು ತೆಂಗಿನಕಾಯಿ ಸಂಕಲ್ಪದ್ದು ವಿಡಿಯೋ ಮಾಡಿ ಹಾಕ್ದಾಗ್ಲಿಂದ ನಿಜವಾಗ್ಲೂ ನಂಗೊಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಪ್ರತಿದಿನ ಒಂದಲ್ಲ ಎರಡಲ್ಲ ಮಿನಿಮಮ್ ಅದ್ರ ಬಗ್ಗೆನೇ ಒಂದು 10 ಕ್ವಶನ್ನು, 10 ಸಮಸ್ಯೆ ಬಗ್ಗೆ, 10 ಅಪ್ರಿಷಿಯೇಷನ್ ಬಗ್ಗೆ ತುಂಬ ಕಮೆಂಟ್ಸ್ಗಳನ್ನ ನನಗೆ ಕಳಿಸ್ತಾ ಇರ್ತೀರಾ. ಒಂದೋ ಎರಡೋ ಯಾವುದೋ ಆಗಿಲ್ಲ ನನಗೆ, ಯಾಕಾಗಿಲ್ಲ, ಆಮೇಲೆ ಇದೆಲ್ಲ ಸುಳ್ಳು ಅಂತ ಕಳಿಸೋರು ಒಂದೋ ಎರಡೋ ಇರ್ಬೋದೇನೋ, ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಇನ್ನು ಒಂದು ಎಷ್ಟು ಜನ ನನಗೆ ಆ ವಿಡಿಯೋಸ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಅಂದರೆ ನಿಜವಾಗ್ಲೂ ಸಖತ್ ಖುಷಿ ಆಗುತ್ತೆ. ಎಷ್ಟೊಂದು ಜನ ಅವರ ಮನೆಯಲ್ಲಿ ನಾನು ಒಬ್ಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಪ್ರೀತಿಯಿಂದ ಅಕ್ಕ ನಾನು ಈ ಪೂಜೆ ಮಾಡಿದೆ, ನಿಮ್ಮಿಂದ ಒಳ್ಳೇದಾಯಿತು, ಸೊ ನೀವು ಹೇಳಿದ ಪೂಜೆನ ಮಾಡಿದೆ, ನಾನು ಕೂಡ ತೆಂಗಿನಕಾಯಿ ಸಂಕಲ್ಪ ಮಾಡಿ ನನಗೆ ಒಳ್ಳೇದಾಯಿತು ಅಂತ ಒಂದಷ್ಟು ಜನ ನನಗೆ ಕಮೆಂಟ್ನ ಕಳಿಸ್ತೀರಾ. ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಮೇಲೆ ಕೆಲವೊಬ್ಬರಿಗೆ ಇನ್ನೂ ಡೌಟ್ಸ್ ಅಂತೂ ಹೋಗೇ ಇಲ್ಲ. ತುಂಬ ಜನ ಡೌಟ್ಸ್ ಕೇಳೋದ್ರಲ್ಲೇ ಕಮೆಂಟ್ ಮಾಡ್ತಾ ಇರ್ತೀರಾ. ಯಾಕೆ ನಿಮಗೆ ಡೌಟ್ ಆಗುತ್ತೆ ಅಂದರೆ ನೀವು ಪೂರ್ಣವಾಗಿ ವಿಡಿಯೋನ ನೋಡೋದಿಲ್ಲ. ಅರ್ಧಂಬರ್ಧ ವಿಡಿಯೋ ನೋಡಿದಾಗ ನಿಮಗೆ ಡೌಟ್ಸ್ ಅನ್ನೋದು ಬರುತ್ತೆ. ಅದಕ್ಕೆ ನಾನು ಹೇಳೋದು ವಿಡಿಯೋನ ಪೂರ್ತಿ ನೋಡಿ. ಅದರಲ್ಲಿ ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಕೆಲವೊಂದು ವಿಷಯಗಳು ಯಾವುದ್ರ ಬಗ್ಗೆ ಟಾಪಿಕ್ನ ಮಾತಾಡಿರ್ತೀನಿ ಅನ್ನೋದು ಹೇಳಿರ್ತೀನಿ. ಸೊ ನೋಡ್ದಲೇ ತುಂಬ ಜನ ಕನ್ಫ್ಯೂಷನ್ಸ್ ಇರುತ್ತೆ. ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ದೀಪನ ಹಚ್ತಾ ಇದ್ದೀವಿ ಇವಾಗ. ಅದ್ರ ಜೊತೆಗೆ ತುಪ್ಪದ ದೀಪನೂ ಹಚ್ಬೋದಾ? ಖಂಡಿತವಾಗ್ಲೂ ಹಚ್ಬೋದು. ಕೊಬ್ಬರಿ ಎಣ್ಣೆ ದೀಪನ ನೀವು ಸಂಕಲ್ಪ ಮಾಡಿ 5 ವಾರ, 9 ವಾರ, ಇಲ್ಲ ಸಾಧ್ಯವಾದರೆ ನನ್ನ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ತನಕನೂ ನಾನು ಹಚ್ತೀನಿ ಅಂತ ಸಂಕಲ್ಪ ಮಾಡಿ. ನೀವು ಏನಕ್ಕೆ ಕೇಳ್ಕೊಂಡು ಹಚ್ತಾ ಇದ್ದೀರಾ? ಮನೆಯ ಸಮೃದ್ಧಿ ಆಗಿರ್ಬೋದು, ಜಾಬ್ ಬಗ್ಗೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ, ನಮ್ಮ ಆರೋಗ್ಯ ಸಮಸ್ಯೆ ಚೆನ್ನಾಗಿರಲಿ, ಆಯುಸ್ಸು, ಆರೋಗ್ಯ, ಇದಕ್ಕೆಲ್ಲ ಯಾವುದೇ ವಿಷಯಕ್ಕಾಗಲಿ ರಾಯರನ್ನ ಕೇಳಿಕೊಂಡು ನೀವು ಪೂಜೆ ಕೊಬ್ಬರಿ ಎಣ್ಣೆ ದೀಪ ಹಚ್ತಾ ಇದ್ದೀರಾ ಅಂದರೆ ಅದನ್ನು ಹಚ್ಚಿ. ಕೊಬ್ಬರಿ ಎಣ್ಣೆ ದೀಪಕ್ಕೆ ರಾಯರಿಗೇನೆ ಸಪ್ರೇಟಾಗಿ ಮಣ್ಣಿನ ದೀಪನ ಇಟ್ಟು ಹಚ್ಚಿ ಅಂತ ನಾನು ಎಷ್ಟೊಂದು ಲಾಗ್ಗಳಲ್ಲೂ ಹೇಳಿದ್ದೀನಿ. ಅದ್ರ ಬಗ್ಗೆನೇ ಇನ್ನೂ ಕನ್ಫ್ಯೂಷನ್ಸು ಮಾಡಿ. ತುಪ್ಪದ ಆರತಿ, ರಾಯರಿಗೆ ತುಪ್ಪದ ಆರತಿ ಅಂದರೆ ತುಂಬ ಇಷ್ಟ ಅಂತೆ, ತುಂಬ ಪ್ರಿಯವಾಗಿರೋದು. ಸೊ ಅದಕ್ಕೋಸ್ಕರ ತುಪ್ಪದ ಆರತಿನ ಮಾಡ್ತಾ ಹೋಗಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ದಿನ ತುಪ್ಪದ ಆರತಿ ಮಾಡಿ. ಅದನ್ನು ಕೂಡ ನೀವು ಸಂಕಲ್ಪ ಮಾಡ್ಕೊಳ್ಬೋದು. 5 ವಾರ ಮಾಡ್ಬೋದಾ, ಆಮೇಲೆ 3 ವಾರ, ಅದು ನಿಮಗೆ ಬಿಟ್ಟಿದ್ದು. ನೀವು ಎಷ್ಟು ವಾರ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಬೇಕು ಅಂತ ಇದೆ, ನೀವು ಅಂದ್ಕೊಂಡಿರೋ ಕೆಲಸ ಆಗತ್ತೆ, ಅಷ್ಟು ವಾರನೂ ಮಾಡಿ. ಖಂಡಿತವಾಗ್ಲೂ ಆಗತ್ತೆ. ಸ್ವಲ್ಪ ಪೇಷನ್ಸಿಂದ ಮಾಡಿ ಅಷ್ಟೇ. ನನಗೆ ಆ್ಯಕ್ಚುಲಿ ಇವತ್ತಿನ ಟಾಪಿಕ್ಕೆ ಅದು ಏನು ಗೊತ್ತಾ, ತುಂಬ ಜನ ನನಗೆ ಕನ್ಫ್ಯೂಷನ್. ಅವ್ರಿಗೆ ಏನಪ್ಪ ಅಂದರೆ, ಈಗ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಅವರು 5 ವಾರ ಸಂಕಲ್ಪ ಮಾಡಿ ಕಾಯಿನ ಇಟ್ಟು ಪೂಜೆ ಮಾಡ್ತಾ ಇದ್ದಾರಂತೆ. ತೆಂಗಿನಕಾಯಿ ಸಂಕಲ್ಪ ಮಾಡ್ತೀವಲ್ಲ ಅದ್ರದ್ದು 5 ವಾರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿ ಚೀಟಿನಲ್ಲಿ ಬರೆದು ಅವ್ರದ್ದು ಸಮಸ್ಯೆ 2. ಆಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದೇ ಸಮಸ್ಯೆ ಬರೀರಿ ಫ್ರೆಂಡ್ಸ್. ಒಂದು ಸಮಸ್ಯೆ ಬರೆದು ನೀವು ಪೂಜೆ ಮಾಡಿ. ನಿಮಗೆ ಒಂದು ಸಮಸ್ಯೆ ಆಗೋವಷ್ಟು ಕಾಯುವಷ್ಟು ಪೇಷನ್ಸ್ ಇಲ್ವಾ? ಈಗ 2 3 ಸಮಸ್ಯೆ ಬರೆದು ಇಡೋದು ಬೇಡ. ಒಂದೇ ಒಂದು ಚೀಟಿ, ಒಂದು ತೆಂಗಿನಕಾಯಿ, ಒಂದೇ ಸಂಕಲ್ಪ ಮಾಡಿ ಬರೀರಿ. ಬರೆದಿಟ್ಟು ಆ್ಯಕ್ಚುಲಿ ಅವ್ರ ಟಾಪಿಕ್ನ ಕಂಪ್ಲೀಟ್ ಮಾಡ್ತೀನಿ. ಅವರು 2 ಸಮಸ್ಯೆನ ಬರೆದು ಚೀಟಿ ಬರೆದಿಟ್ಟು ತೆಂಗಿನಕಾಯಿ ಸಂಕಲ್ಪ ಮಾಡಿದ್ರಂತೆ. ಈಗ ಅವರಿಗೆ ಇದು 3ನೇ ವಾರ, ಇವತ್ತಿಗೆ 3ನೇ ವಾರ. 2 ವಾರ ಕಂಪ್ಲೀಟ್ ಆಗೋದ್ರೊಳಗೇನೆ ಅವರಿಗೆ ಅವ್ರು ಅಂದ್ಕೊಂಡಿದ್ದ ಕೆಲಸ ಆಯಿತು ಸಿಸ್ಟರ್. ಸೊ ಅದಕ್ಕೋಸ್ಕರ ನಾನಿವಾಗ ತೆಂಗಿನಕಾಯಿನ ತೆಗೆದು
ಚೀಟಿನ ಎತ್ಬಿಡ್ಲಾ, ಅರ್ಧದಲ್ಲೇನೆ ಎತ್ಬಹುದಾ ಅಂತ ನನಗೆ ಕಮೆಂಟ್ ಮಾಡಿದ್ದಾರೆ. ನೀವು ಸಂಕಲ್ಪ ಮಾಡಿರೋದು ಯಾವಾಗ? 5 ವಾರಕ್ಕಲ್ವಾ? ನೀವು ಮೊದಲು ಕಾಯಿನ ಇಟ್ಟು ನಾವು ಪೂಜೆ ಮಾಡೋ ಮುಂಚೆನೇ ನಾವು ಸಂಕಲ್ಪ ಮಾಡ್ಕೊಳ್ಬೇಕು. ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಇಷ್ಟು ವಾರಕ್ಕೆ ಇಂಥ ಪೂಜೆ ಹಿಂಗೆ ತೆಂಗಿನಕಾಯಿ ಸಂಕಲ್ಪ ಮಾಡಿ ನಿಮ್ಮ ಮುಂದೆ ಬೇಡ್ಕೊಳ್ತಾ ಇದ್ದೀನಿ, ನಾನು ಅನ್ಕೊಂಡಿರೋದು 5 ವಾರದ ಒಳಗಡೆ ಆಗೋಂಗ್ ಮಾಡಿ ಅಂತ ಸಂಕಲ್ಪ ಮಾಡಬೇಕು. ಈ ಥರ ಅಕ್ಷತೆನ ಇಟ್ಕೊಂಡು ಅದೇ ಅಕ್ಷತೆನ ಕಾಯಿ ಮೇಲಿಟ್ಟು ನೀವು ಸಂಕಲ್ಪ ಮಾಡಿದ್ದಾದ್ಮೇಲೆ ಈಗ ನಿಮ್ಮ ಕೆಲಸ ಆಯಿತು ಅಂತ 2 ವಾರಕ್ಕೆ ತೆಂಗಿನಕಾಯಿನ ತೆಗಿಬೋದಾ? ಬೇಡ, ಖಂಡಿತವಾಗ್ಲೂ ತೆಗಿಬೇಡಿ. ನೀವು ಮಾಡಿರೋ ಸಂಕಲ್ಪ ಪೂಜೆ ನೀವು ಮಾಡೋದು ಭಕ್ತಿಯಿಂದ, ಶ್ರದ್ಧೆಯಿಂದ, ಮಡಿಯಿಂದ, ನೀವು ಪ್ರೀತಿಯಿಂದ ಮಾಡಿರೋದಕ್ಕೆ ರಾಯರು ನಿಮಗೆ ಒಲ್ದು 2 ವಾರಕ್ಕೆ ನಿಮ್ಮ ಸಮಸ್ಯೆನ ಬಗೆಹರಿಸಿದ್ದಾರೆ ಅಂದಮೇಲೆ ನೀವು ಮಾಡಿರೋದು ರಾಯರಿಗೆ 5 ವಾರ ಮಾಡ್ತೀನಿ ಅಂತಲ್ವಾ? ಅದನ್ನು ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಮಾಡಿದಾಗ ಮಾತ್ರ ಆ ಪೂಜೆ ಮುಕ್ತಾಯ ಆಗುತ್ತೆ. ಇವಾಗ ನಿಮ್ಮ ಕೆಲಸ ಆದ ತಕ್ಷಣ ತೆಂಗಿನಕಾಯಿನ ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಹೋಗಬೇಡಿ ಪ್ಲೀಸ್. ಸೊ ನೀವು 5 ವಾರನೂ ಕಂಪ್ಲೀಟ್ ಮಾಡಿ. ಆಮೇಲೆ ತುಂಬ ಜನ ಈ ಥರ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಇವಾಗ ಅವರು 5 ವಾರಕ್ಕೆ ಸಂಕಲ್ಪ ಮಾಡಿ 2 ವಾರಕ್ಕಾಯ್ತು, 3ನೇ ವಾರಕ್ಕೆ ನಮಗೆ ಅನ್ಕೊಂಡಿದ್ದಾಯ್ತು ಅಂತ ಮೆಸೇಜ್ ಕಳಿಸ್ತಾರೆ. ಅದನ್ನ ತೆಂಗಿನಕಾಯಿ ತೆಗೆದು ಬಿಡ್ಲಾ ಇವತ್ತು ಅಂತ ಕೇಳ್ತಾ ಇರ್ತೀರಾ. ದಯವಿಟ್ಟು ತೆಗಿಬೇಡಿ. ನೀವು ಸಂಕಲ್ಪ ಮಾಡಿರೋದು 5 ವಾರಕ್ಕೆ ಅಂದಮೇಲೆ 5ನೇ ವಾರಕ್ಕೆ ತೆಗಿಬೇಕು. ಅಕಸ್ಮಾತ್ ಏನಾದರೂ ಮಧ್ಯದಲ್ಲಿ ಪೀರಿಯಡ್ಸ್ ಆಗಿ ನಮ್ಮ ಮನೇಲಿ ಯಾರು ಪೂಜೆ ಮಾಡೋರಿಲ್ಲ, ವಿಧಿ ಇಲ್ಲ ಅಂದಾಗ ನೀವು ಅದನ್ನು ತೆಗಿಬೋದು. ಅದನ್ನು ಇವಾಗ ಅಕಸ್ಮಾತ್ ಏನಾದರೂ ಯಾವುದಾದ್ರೂ ಕೆಟ್ಟ ಸುದ್ದಿ ಬಂತು, ಈ ಥರ ಸಾವಾಯಿತು, ಯಾರಾದರೂ ಸೂತ್ಕ ಆಯಿತು, ಈಗ ಕೆಲವರು ಅಣ್ಣ ತಮ್ಮಂದಿರು ಆ ಥರ ಫ್ಯಾಮಿಲಿ ಒಳಗೆ ಏನಾದರೂ ಸೂತ್ಕ ಬಂದಾಗ ಅದನ್ನು ತೆಗಿಬೇಕು. ಅದು ಅಷ್ಟಕ್ಕೆ ಮುಗಿದೋಗುತ್ತೆ. ಅವಾಗ ತೆಗೆದು ಬೇರೆ ಇನ್ನೂ 1 ವಾರ ಬಿಟ್ಟು ನೆಕ್ಸ್ಟ್ ವಾರದಿಂದ ಶುರು ಮಾಡ್ಬೋದು. ಇದು ಯಾವ ಕೆಲಸ ನಿಮಗಾಗಿದೆ ಅಂದಮೇಲೆ ರಾಯರು ನಿಮ್ಮ ಭಕ್ತಿಗೆ ಮೆಚ್ಚಿ ನಿಮ್ಗೆ 2 ವಾರ 3ನೇ ವಾರಕ್ಕೆ ಮಾಡಿದ್ದಾರೆ. ಅದನ್ನು ನೀವು ತೆಂಗಿನಕಾಯಿನ ಕಂಪ್ಲೀಟಾಗಿ ಇಟ್ಟು 5 ವಾರ ಸಂಕಲ್ಪ ಮುಗಿದ ಮೇಲೇ ನೀವು ಅದನ್ನು ತೆಗೆದು ಸ್ವೀಟ್ ಮಾಡಿ ಒಂದು 4 ಜನಕ್ಕೆ ಕೊಡಿ. ದಯವಿಟ್ಟು ಅರ್ಧದಲ್ಲಿ ತೆಗೆಯೋದು. ಕಮೆಂಟ್ ಅಂದ ತಕ್ಷಣ ನನಗೆ ಇದೊಂದು ಕಮೆಂಟ್ನ ನಾನು ಓದಿ ನಿಜವಾಗ್ಲೂ 1 ವಾರ ಆಯಿತು. ಅದು ನೋಡಿದಾಗೆಲ್ಲ ನನಗೆ ನೆನಪಾಗ್ತಾ ಇರುತ್ತೆ. ಒಂದು ನಗು ಬರುತ್ತೆ. ನಗು ಅನ್ನೋದಕ್ಕಿಂತ ಏನೇನಕ್ಕೆಲ್ಲ ದೇವ್ರನ್ನ ಬೇಡ್ಕೊಳ್ತೀವಿ, ಏನೇನಕ್ಕೆಲ್ಲ ಭಗವಂತನ ಹೊಣೆ ಮಾಡ್ತೀವಿ ಅಂತ. ನನಗೆ ಯಾರೋ ಒಬ್ಬರು ಕ್ವಶನ್ ಕೇಳಿದ್ದಾರೆ. ಅವರಿಬ್ಬರು ಹುಡುಗ ಹುಡುಗಿ, ಸೊ ಅವನು ಲವ್ ಮಾಡ್ತಿದ್ದಾರಂತೆ. ಆ ಹುಡುಗಿನೂ ಡೈಲಿ ಮೀಟ್ ಆಗ್ತಾರಂತೆ. ಸೊ ಮೀಟ್ ಆಗಿ ಒಬ್ರನ್ನೊಬ್ರು ನೋಡಿ ನಕ್ಕೊಳ್ತೀವಿ ನಾವು. ಆದರೆ ಅವ್ರು ನನ್ನ ಲವ್ ಮಾಡ್ತಿದ್ದಾರೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಬೇಕು ಅಂದರೆ ನಾನು ಏನು ಮಾಡಬೇಕು? ಇಲ್ಲ ರಾಯರ ಹತ್ರ ಕೇಳ್ಕೊಳ್ಳ, ನಾನು ಪ್ರಪೋಸ್ ಮಾಡೋದು ಹೇಗೆ ಅಂತ, ಪ್ರಪೋಸ್ ಮಾಡಲಾ ಅಂತ, ಮಾಡಿದ್ರೆ ಒಳ್ಳೇದಾಗತ್ತಾ? ಆ ಕಡೆಯಿಂದ ಎಸ್ ಅಂತ ಆನ್ಸರ್ ಬರುತ್ತಾ? ಯಪ್ಪ, ಎಷ್ಟು ಉದ್ದ ಇದನ್ನ ಕಳಿಸಿದ್ದಾರೆ ಮೆಸೇಜ್ನ ಅಂದರೆ ನಿಜವಾಗ್ಲೂ ನೋಡ್ಬಿಟ್ಟು ನನಗೆ ಇಂಥದಕ್ಕೆಲ್ಲ ರಾಯರ ಪೂಜೆ ಮಾಡೋರು ಇದ್ದಾರಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು. ಎಸ್, ಏನು ಮಾಡೋಕ್ಕಾಗಲ್ಲ. ಸಮಾಧಾನದಿಂದ ಇರಿ. ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ. ನೀವು ಒಳ್ಳೆಯದಾಗಿ ನೀವು ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ಖಂಡಿತವಾಗ್ಲೂ ಅವ್ರು ಬಂದು ನಿಮಗೆ ಹೇಳ್ತಾರೆ, ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನಂಬಿಕೆ ಇಡಿ ಅಷ್ಟೇ. ನಮಸ್ಕಾರ. ಇದರಲ್ಲಿ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಇದನ್ನು ನಿಮ್ಗೆ ಹೇಳಲೇಬೇಕು. ನನಗೊಬ್ಬರು ಕಮೆಂಟ್ ಮಾಡಿದರು. 1 ವೀಕ್ ಆಯಿತು. ಆ್ಯಕ್ಚುಲಿ ಶಿವಪ್ಪ ಅಂತ ಅವ್ರ ಐ ಡಿ ಇರೋದು. ಅವ್ರು ನನಗೆ ಇದ್ರ ಹಿಂದೆನೂ ಒಂದು ಸತಿ ನನಗೆ ಕಮೆಂಟ್ ಮಾಡಿ ಕೇಳಿದರು. ಈ ಥರ ಗಂಡ ಹೆಂಡತಿ ಒಂದೇ ಮನೇಲಿದ್ದಾರೆ, ಮಾತಾಡೋದಿಲ್ಲ ಅವರಿಬ್ರು, 4 ವರ್ಷ ಆಯ್ತಂತೆ ಮಾತು ಬಿಟ್ಟು. ಏನಾದರೂ ಈ ಸಮಸ್ಯೆಗೆ ಪರಿಹಾರ ಹೇಳಿ, ಏನು ಮಾಡಬೇಕು ಅಂತ ಹೇಳಿದರು. ಅವ್ರಿಗೆ ಗಂಡ ಹೆಂಡತಿ ಹೆಸರನ್ನ ಇಬ್ಬರದ್ದು ಚೀಟಿನಲ್ಲಿ ಬರೆದಿಟ್ಟು ಅವರಿಬ್ರು ಮಾತಾಡೋಂಗಾಗಲಿ ಅಂತ ನೀವು ಬೇಡ್ಕೊಂಡು ರಾಯರ ಹತ್ರ ಅವ್ರಿಗೆ ಒಂದು ಪೂಜೆ ಮಾಡಿ ಅಂತ ಹೇಳಿದ್ದೆ ನಾನು. ಸೊ ಅವರು ರಿಪೀಟ್ ನನಗೆ ಕಮೆಂಟ್ ಮಾಡಿದ್ದಾರೆ. ಅವರಿಬ್ರು ಇವಾಗ ರಾಯರ ಹತ್ರ ಪೂಜೆ ಮಾಡಿ, ಸಂಕಲ್ಪ ಮಾಡಿ, ಎಲ್ಲ ಪೂಜೆ ಮಾಡಿದ್ದಾದಮೇಲೆ ಗಂಡ ಹೆಂಡತಿ ಇಬ್ರು 4 ವರ್ಷದಿಂದ ಮಾತು ಬಿಟ್ಟಿದ್ದವರು ಇವಾಗ ಮಾತಾಡ್ತಾ ಇದ್ದಾರಂತೆ. ತುಂಬ ಧನ್ಯವಾದ, ರಾಯರಿದ್ದಾರೆ, ನಿಜವಾಗ್ಲೂ ರಾಯರಿದ್ದಾರೆ ಅಂತ ನನಗೆ ಮೆಸೇಜ್ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಅವರಿಬ್ರು ಒಂದು 100 ವರ್ಷ ಖುಷಿಯಾಗಿ ಚೆನ್ನಾಗಿ ಎಷ್ಟು ಸಾಧ್ಯ ಈ 4 ವರ್ಷದಲ್ಲಿ ಮಾತಾಡದೇ ಇರೋ ಮಾತುಗಳನ್ನೆಲ್ಲ ಮಾತಾಡಿಕೊಂಡು ಚೆನ್ನಾಗಿರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಆ ಥರ ಯಾಕೆ ಇಂಥ ಉದಾಹರಣೆಗಳು, ಎಕ್ಸಾಂಪಲ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಮೆಸೇಜಸ್ನ ಅಂದರೆ, ಆ್ಯಕ್ಚುಲಿ ಒಂದಷ್ಟು ಜನ ಕಮೆಂಟ್ ಮಾಡುವಾಗ ಇದೆಲ್ಲ ಸುಳ್ಳು, ಇದೇನೂ ಆಗಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾರೆ.
ನನ್ಗೆ ಮಾತಾಡಿ, ನನಗೇನು ಬೇಜಾರಿಲ್ಲ. ನಾನು ಇಲ್ಲಿ ಕೇಳಿ ಇಲ್ಲಿ ಬಿಡ್ತೀನಿ, ನಿಮ್ಮ ಮೆಸೇಜ್ನ ಡಿಲೀಟ್ ಮಾಡ್ತೀನಿ ಅಷ್ಟೇ. ಆದರೆ ನಮ್ಮ ನಂಬಿಕೆಗೆ, ನಾವು ನಂಬಿರೋ ಅಂಥ ಭಗವಂತನಿಗೆ ಮಾತಾಡಬೇಡಿ. ರಾಯರಿದ್ದಾರೆ. ಸೊ ನೀವು ಪರೀಕ್ಷೆ ಮಾಡಬೇಕು ಅಂದರೆ ಒಂದು ಸಣ್ಣದೇನಾದ್ರು ನಿಮಗೆ, ಈ ಬ್ಯಾಡ್ ಕಮೆಂಟ್ ಮಾಡೋರ್ಗೆ ಹೇಳ್ತೀನಿ, ಒಂದು ಸಣ್ಣದೇನಾದರೂ ಪರೀಕ್ಷೆ ಮಾಡ್ಕೊಳ್ಬೇಕು ನಿಮಗೆ ನೀವೇ ಅಂತ ಇದ್ದರೆ, ನಿಮ್ಗೇನು ನೀವು ಅವ್ರನ್ನ ಪರೀಕ್ಷೆ ಮಾಡಿ, ನಿಮಗೆ ನೀವೇ ಪರೀಕ್ಷೆ ಕೊಟ್ಕೊಳ್ಳಿ, ಅವ್ರನ್ನ ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡಿ. ರಾಯರು ನಿಮ್ಮ ಜೊತೆ ನಿಲ್ತಾರೋ ಇಲ್ವೋ ಅಂತ ಗೊತ್ತಾಗತ್ತೆ. ಸೊ ಹಾಗಾಗಿ ತುಂಬ ಜನ ಇದ್ದಾರೆ ರಾಯರ ಭಕ್ತರು. ಸೊ ರಾಯರ ಭಕ್ತರಿಗೆ ಗೊತ್ತು ರಾಯರ ಪವಾಡ ಎಂಥದ್ದು ಅಂತ. ಸೊ ಹಾಗಾಗಿ ನಾನು ಕೆಲವೊಂದು ಮೆಸೇಜಸ್ನ ನಿಮ್ಮ ಹತ್ರ ಓದೋದು, ನಿಮ್ಮ ಹತ್ರ ಈ ಥರ ಶೇರ್ ಮಾಡೋದು ಯಾಕಪ್ಪ ಅಂದರೆ, ಅವ್ರು ಎಂತೆಂಥ ಸಮಸ್ಯೆಗಳಲ್ಲಿ ಇರೋರಿಗೇನೆ ರಾಯರು ಒಳ್ಳೇದು ಮಾಡಿದ್ದಾರೆ. ತೆಂಗಿನಕಾಯಿ ಸಂಕಲ್ಪದಂತೂ ನಿಜವಾಗ್ಲೂ ಬೆಸ್ಟ್ ಅಂತ ಹೇಳ್ತೀನಿ. ಅದ್ರದ್ದು ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಮಾಡಿ ಒಳ್ಳೇದಾಗಿದೆ ಅಂತ ಮೆಸೇಜ್ ಹಾಕ್ತಾರೆ. ಇನ್ನು ಕೆಲವರು ಹಾಕಲ್ಲ, ಅದು ಬೇರೆ ಪ್ರಶ್ನೆ. ಹಾಕದೇ ಇದ್ರೆ ಅವ್ರಿಗೂ ಫ್ರೀ ಇರಲ್ವೇನೋ, ಓಕೆ, ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೂ. ಯಾರ್ಯಾರೆಲ್ಲ ಮಾಡಿ ಒಳ್ಳೆ ಒಳಿತನ್ನ ಕಂಡವ್ರೆ ಅವ್ರಿಗೆಲ್ಲರಿಗೂ ರಾಯರಿದ್ದಾರೆ. ಸೊ ನಾನು ನನ್ನಿಂದನೇ ಆಯಿತು ಅಂತ ನಾನು ಹೇಳಲ್ಲ. ನನ್ನ ಬಾಯಲ್ಲಿ ರಾಯರು ಆಡಿಸಿದ್ದಾರೆ, ಈ ಥರ ಮಾಡಿ, ಈ ಥರ ಸಂಕಲ್ಪ ಮಾಡಿ ಅಂತ. ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ಮಾಡೋ ಅಂಥ ಪೂಜೆಗಳ ಬಗ್ಗೆ ಒಂದಷ್ಟು ಗೊತ್ತಿರೋದನ್ನ ತಿಳಿಸ್ತಾ ಹೋಗ್ತೀನಿ ಅಷ್ಟೇ. ಇದರಲ್ಲಿ ನನ್ನ ಏನೂ ಇಲ್ಲ, ನಾನು ಎಲ್ಲ ಅವರೇ, ಎಲ್ಲ ನನ್ನಪ್ಪ ರಾಯರೇ. ತುಂಬ ಜನ ಒಳಿತು ಕಂಡಿರೋರು ಇದ್ದಾರೆ. ತುಂಬ ಜನ ಅಂದರೆ ತುಂಬ ಜನ. ನನಗೆ ಅವ್ರದ್ದು ಎಷ್ಟೊಂದು ಮೆಸೇಜಸ್ಗಳನ್ನ ಓದ್ತಾ ಇದ್ರೆ ಕೆಲವೊಮ್ಮೆ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ನೋವಿರೋರು, ಅಷ್ಟು ದುಃಖ ಇರೋರು ಇಷ್ಟಿಷ್ಟುದ್ದ ನನಗೆ ಮೆಸೇಜ್ ಮಾಡ್ತಾರೆ. ಈ ಥರ ಸಮಸ್ಯೆ ಇದೆ, ಈ ಥರ ಸಮಸ್ಯೆಗೆ ಏನು ಪರಿಹಾರ ಮಾಡ್ಬೋದು ಅಂತ ಮಾಡಿ. ತೆಂಗಿನಕಾಯಿ ಸಂಕಲ್ಪ ಮಾಡಿ ಪೂಜೆ ಮಾಡಿ, ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ, ಅಕ್ಷತೆನ ಇಟ್ಕೊಂಡು, ನಿಮ್ಗೆ ಏನು ಸಮಸ್ಯೆ ಇದೆ ಅಕ್ಷತೆನ ಇಟ್ಕೊಂಡು, ನೀವು ಇದನ್ನ ಆಗತ್ತಾ, ಈ ಕೆಲಸ ಮಾಡಬೇಕು ಅಂತಿದ್ದೀನಿ, ಆಗತ್ತಾ ಇಲ್ವಾ ಅಂತ ಅಕ್ಷತೆನ ಎತ್ತಿಟ್ಕೊಂಡು ಸರಿ ಬೇಸ ಕೇಳ್ಕೊಳ್ಳಿ. ರಾಯರು ನಿಮ್ಮ ಜೊತೆನೇ ಇರ್ತಾರೆ. ನಂಬಿಕೆಯಿಂದ ಮಾಡಬೇಕು. ಯಾವಾಗ್ಲೂ ಅಷ್ಟೇ, ನಂಬಿಕೆ ಇದ್ದರೆ ಭಗವಂತ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಫ್ರೆಂಡ್ಸ್. ಸೊ ಯಾರೋ ಹೇಳಿದ್ರು ಅಂತ ಪೂಜೆ ನಾನು ಹೇಳಿದೆ ಅಂತಲೂ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಮನಸ್ಸಿಗೆ ಮಾಡಬೇಕು ಅಂತ ಅನಿಸ್ತಾ ಖಂಡಿತವಾಗ್ಲೂ ಮಾಡಿ. ರಾಯರನ್ನ ಹೊಲಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಒಂದ್ಸತಿ ಹೊಲಿದ್ರೆ ಅವರು ಯಾವತ್ತೂ ಕೈ ಬಿಡಲ್ಲ. ಸೊ ತಪ್ಪು ಮಾಡದೇ ಇರೋ ಥರ ನೋಡ್ಕೋಬೇಕಷ್ಟೇ. ಮನುಷ್ಯ ಅಂದಮೇಲೆ ಎಲ್ಲರೂ ತಪ್ಪು ಮಾಡ್ತೀವಿ. ಹಂಗಂತ ಬೇರೆಯವ್ರಿಗೆ ಹರ್ಟ್ ಮಾಡೋದು, ನೋವು ಮಾಡೋದು, ತೊಂದರೆ ಕೊಡೋದು ಅದನ್ನು ಮಾತ್ರ ಮಾಡಬೇಡಿ. ರಾಯರನ್ನ ನಮ್ಮದವರು, ನಾನು ಸಾಮಾನ್ಯವಾಗಿ ರಾಯರ ಭಕ್ತರು ಯಾರ್ಯಾರು ಇರ್ತಾರೋ ಅವ್ರನ್ನ ಈಗ ವಿಡಿಯೋ ನೋಡ್ತಾ ಇರೋರು ಆಗಿರ್ಬೋದು, ಅವರು ರಾಯರನ್ನ ನಂಬಕ್ಕೆ ಶುರು ಮಾಡಿದ್ರೆ, ರಾಯರನ್ನ ಆರಾಧಿಸೋಕ್ಕೆ ಶುರು ಮಾಡಿದ್ದೀವಿ ಅಂದರೆ ಎಷ್ಟು ಶಾಂತವಾಗ್ತಾರೆ, ಎಷ್ಟು ಜೆನ್ಯೂನ್ ಆಗಿರ್ತಾರೆ, ಅದು ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಅಷ್ಟು ಬದಲಾವಣೆ ನಮ್ಮ ಲೈಫ್ಗಳಲ್ಲಿ, ನಾವು ರಾಯರ ಭಕ್ತರಾದರೆ ಅವರ ಲೈಫ್ಗಳಲ್ಲೇ ಚೇಂಜಸ್ ಆಗುತ್ತೆ. ಅದನ್ನೆಷ್ಟು ಇನ್ನು ರಾಯರ ವಿಗ್ರಹಕ್ಕೆ ಪ್ರತಿದಿನ ತುಪ್ಪದ ಸೇವೆ ಮಾಡ್ಬೋದಾ ಅಂತ ಕೇಳಿದ್ದೀರಾ. ಸಾಧ್ಯವಾದರೆ ಖಂಡಿತ ಮಾಡಿ. ನೀವು ಪ್ರತಿದಿನ ಮಾಡಬೇಕು ಅಂತ ಆಸೆ ಇದ್ದರೆ, ನಿಮಗೆ ಕೈಲಿ ಸಾಧ್ಯವಾದರೆ, ನಿಮಗೆ ಟೈಮ್ ಇದ್ದರೆ ಮಾಡಿ. ಇಲ್ಲ ಅಂದರೆ ಗುರುವಾರ ಮಾಡಿದ್ರೆ ಸಾಕು. ಸೊ ಏಕಾದಶಿ ಇರುವಾಗ, ಗುರುವಾರನೇ ಏಕಾದಶಿ ಬಂದಿರುತ್ತಲ್ವ, ಆ ಟೈಮಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಏಕಾದಶಿ ದಿನ ಏನು ಬೇಡ, ಒಂದು ಗ್ಲಾಸಲ್ಲಿ ನೀರು, ತುಳಸಿ ದಳ, ಹಾಗೆಯೇ ಅಕ್ಷತೆ ಕೂಡ ಇಡಬಾರ್ದು. ಒಂದು ಗ್ಲಾಸಲ್ಲಿ ನೀರು, ತುಳಸಿ ದಳ ಇಟ್ಟು ಸಂಕಲ್ಪ ಮಾಡಿ, ಮಾಮೂಲಿ ಆರತಿ ಮಾಡಿ ಪೂಜೆ ಮಾಡಿದ್ರೆ ಸಾಕು. ಯಾವುದೇ ರೀತಿಯ ನೈವೇದ್ಯ ಎಲ್ಲ ಏನೂ ಇಡೋದು ಬೇಡ. ಏಕಾದಶಿ ದಿನ ಮಾತ್ರ. ಬೇರೆ ದಿನ, ಬೇರೆ ಗುರುವಾರಗಳು ಬಂದಾಗ ಇಟ್ಟು ಪೂಜೆ ಮಾಡ್ಬೋದು. ನೈವೇದ್ಯಕ್ಕೆ ಏನು ಇಡ್ಬೋದು ಅಂತ ಕೇಳಿದ್ದೀರ. ಎಷ್ಟೊಂದು ಅವಲಕ್ಕಿ ಇಡ್ಬೋದು, ಸ್ವೀಟು, ಹಾಗೆಯೇ ಹಾಲು ಇಡ್ಬೋದು. ಹಯಗ್ರೀವ ಅಂತ ರಾಯರಿಗೆ ಪ್ರಿಯವಾಗಿರೋದೇ ಕಡಲೆಬೇಳೆ ಪಾಯಸ ಮಾಡಿರ್ತಾರೆ, ಅದನ್ನು ಕೂಡ ಇಡ್ಬೋದು, ತುಂಬ ಒಳ್ಳೆಯದು. ಸೊ ಇಷ್ಟು ಇಟ್ಟು ಪೂಜೆ ಮಾಡ್ಕೊಳ್ಬೋದು. ಇನ್ನೂ ಎಷ್ಟೊಂದು ಮೆಸೇಜಸ್ ಇದೆ. ಸೊ ಒಂದು ನಾನು ಅದರಲ್ಲಿ ನನಗೆ ಯಾವುದು ತುಂಬ ಈ ಥರ ಕಳಿಸಿದಾಗ ಒಂದೊಂದು ಕೆಲವೊಂದು ತುಂಬ ಮನಸ್ಸಿಗೆ ಹತ್ರ ಆಗತ್ತೆ. ಈ ಥರದ್ದೆಲ್ಲ ಅದಕ್ಕೂ ಪೂಜೆ ಮಾಡ್ತಾರಲ್ಲ ಅಂತ, ಅಂಥದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಯಾರೋ ಒಬ್ಬರು ನನಗೆ ಕಳಿಸಿದ್ರು, ಅವರು ಸೈಟು ತಗೊಳ್ಳೋದಕ್ಕೆ ಅಂತ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರಂತೆ. ನಾವು ಸೈಟ್ ತೊಗೊಂಡ್ವಿ ಅಕ್ಕ ಅಂತ ಕಳಿಸಿದ್ರು. ಥ್ಯಾಂಕ್ ಯು, ಒಳ್ಳೆಯದಾಗಲಿ, ರಾಯರಿದ್ದಾರೆ, ಮನೇನೂ ಕಟ್ಟಿ ಆದಷ್ಟು ಬೇಗ ಅಂತ ವಿಶ್ ಮಾಡ್ತೀನಿ. ನನಗೆ ಅವರು ಎಲ್ಲರೂ ಈ ಥರ ಶೇರ್ ಮಾಡ್ಕೊಳ್ಳೋದು ನೋಡಿ ನಂಗೆ ಸಖತ್ ಖುಷಿ ಆಗುತ್ತೆ. ನಾನು ಹೇಳೋ ಒಂದೊಂದು ಮಾತುಗಳು, ಒಂದೊಂದು ಇದನ್ನು ನೀವೆಲ್ಲರೂ, ನಾನು ನಿಮ್ಮ ಮನೇಲಿ ಒಬ್ಳು ಅಂತ, ಅಕ್ಕ ಅಂತ ಪ್ರೀತಿಯಿಂದ ಪ್ರೀತಿ ಕೊಡ್ತೀರಲ್ವಾ. ಸೊ ಅದಕ್ಕಿಂತ ಥ್ಯಾಂಕ್ ಯು ಅಂತ ಹೇಳಿದ್ರೆ ಆ ಪದ ಸಣ್ಣದಾಗತ್ತೆ. ಸೊ ಕೈ ಮುಗಿದು ಬಾಟಮ್ ಆಫ್ ಮೈ ಹಾರ್ಟ್
ಸೊ ಕೇಳ್ಕೊಳ್ತೀನಿ, ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಮಾಡೋ ಅಂಥ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಗುರುರಾಮ್.